3 ದೇವಸ್ಥಾನ, ಓಕೆ, 1 ಪೂಜಾರಿ, ಓಕೆ, 3 ಕೊಳ. ಓಕೆ, ಇವಾಗ ನಾವೇನಾದ್ರು ದೇವ್ರಿಗೆ ಹೂವು ಹಾಕ್ಬೇಕು, ನನಗೆಲ್ಲ ಹಾಕ್ಬೇಕು ಅಂತಂದ್ರೆ ಏನು ಮಾಡ್ತೀವಿ, ಹೋಗಿ ಕೊಳಕ್ಕೆಲ್ಲ ನೀಟ್ ಮಾಡ್ಕೊಂಡೆಲ್ಲ ಇದು ಮಾಡ್ತೀವಲ್ಲ. ಹಂಗೆ ಈ ಕೊಳದಲ್ಲಿ ಏನೋ ಸ್ಪೆಷಲ್ ಇದೆ. 3 ಕೊಳ, ಎಲ್ಲ ಕೊಳಲು ಏನಂದ್ರೆ ಒಂದು ಹೂವು ಹಚ್ಚಿದ್ರೆ ಅದು ಡಬ್ಬಲ್ ಆಗುತ್ತೆ. ಹಂಗೆ ಏನು ಮಾಡ್ತಾರೆ ಪೂಜಾರಿ, ಎಲ್ಲ ದೇವಸ್ಥಾನಕ್ಕೂ ಈಕ್ವಲ್ ಆಗ್ಬೇಕು ಹೂವು, ಲಾಸ್ಟಲ್ಲಿ ಒಂದು ಉಳಿಬಾರ್ದು. ಹಂಗೆಲ್ಲಾನು ಈಕ್ವಲ್ ಮಾಡ್ಬೇಕು, ಅಂದ್ರೆ ಡಬಲ್ ಆಗ್ತಿರುತ್ತಲ್ಲ ಅಜ್ಜಿ ಅದು ಹೆಂಗೆ ಅಂತ ಒಂದು ನಿಮಿಷ. 3 ದೇವಸ್ಥಾನ ಇರುತ್ತೆ, ಒಬ್ಬ ಪೂಜಾರಿ, 3 ಕೊಳಗಳು, ಹೂ ಹಚ್ಚಿದ್ರೆ ಡಬಲ್ ಆಗುತ್ತೆ ಆ ಕೊಳದಲ್ಲಿ. ಆಮೇಲೆ 3 ದೇವರಿಗೆ ಈಕ್ವಲ್ ಆಗ್ಬೇಕು, 3 ದೇವರಿಗೆ ಈಕ್ವಲ್ ಆಗಿ ಸೇರ್ಬೇಕು. ಆದ್ರೆ ಲಾಸ್ಟ್ ಅಲ್ಲಿ ಒಂದು ಉಳಿಬಾರ್ದು. ಪೂಜಾರಿ ಹತ್ರ ಎಷ್ಟು ಮಾಡ್ತಾನೆ ಅವನು, ಎಷ್ಟು ಲಾಸ್ಟ್ ಅಲ್ಲಿ ಒಂದು ಹೂ ಉಳಿಬಾರ್ದು, 3 ದೇವರಿಗೆ ಈಕ್ವಲ್ ಆಗ್ಬೇಕು. ಆಮೇಲೆ ಡಬಲ್ ಹಚ್ಚಿದ್ರೆ ಡಬಲ್ ಆಗುತ್ತೆ. 3 ಹೂ ತಗೋತಾನೆ, 3 ಕೊಳದಲ್ಲಿ ಹಚ್ಬೇಕಾ, ಎಲ್ಲ ಹೂ 3 ಕೊಳದಲ್ಲಿ ಹಚ್ಬೇಕು. ಲೆಟ್ ಮಿ ಕ್ಲಿಯರ್ ಮೈ ಡೌಟ್ಸ್ ಇರು. ಓಕೆ, 1 ಹೂ ತಗೊಂಡ್ ಬರ್ತಾನೆ. ಓಕೆ, ಇಲ್ಲ ಇರು, 3 ತಗೋಬರ್ತಾನೆ, 3 ಹೂ ತಗೋಬರ್ತಾನೆ, 3 ಕೊಳದಲ್ಲಿ ಹಚ್ತಾನೆ, 9 ಆಗುತ್ತೆ. ಒಂದೊಂದು ದೇವರಿಗೆ ಅಲ್ಲ, ಇವಾಗ ಮೊದಲು ಒಂದು ಕೊಳದಲ್ಲಿ ಹಚ್ಚಬೇಕು, ಒಂದು ದೇವರಿಗೆ ಹೂ ಇಡ್ಬೇಕು, ಮತ್ತೆ ಬರಬೇಕು, ಇನ್ನೊಂದು ಕೊಳದಲ್ಲಿ ಹಚ್ಚಬೇಕು, ಇನ್ನೊಂದು ದೇವರಿಗೆ ಇಡಬೇಕು. ದೇವರಿಗೆ ಮುಡ್ಸಿರ್ತಾರೆ, ಕೊಳದಲ್ಲಿ ಹಚ್ಚಿದ ತಕ್ಷಣ ಅದು ಡಬಲ್ ಆಗುತ್ತೆ. ಬಟ್ 3 ದೇವರಿಗೂ ಈಕ್ವಲ್ ಆಗಿ ಮುಟ್ಸ್ಬೇಕು, ಮತ್ತೆ 3 ಕೊಳಕ್ಕೂ ಹೂ ಹಚ್ಬೇಕು. ಲಾಸ್ಟ್ ಅವ್ರ ಕೈಯಲ್ಲಿ ಏನು ಇರಬಾರ್ದು, ಹೂ ಏನು ಇರ್ಬಾರ್ದು. ಆ ತರ ಕ್ವಶನ್ ಕೇಳು. ಅವ್ರದ್ದು ಒಂದು ಹೂ ಇರಲ್ಲ ಅಲ್ವಾ, ಇವಾಗ ಒಂದಿರುತ್ತೆ, ಅದನ್ನ ಹಚ್ತಾರೆ. ನಿಮ್ಗೆ ಗೆಸ್ ಮಾಡಿ, ಪೂಜಾರಿ ಹತ್ರ ಎಷ್ಟಿರುತ್ತೆ, ಎಷ್ಟು ಹೂ ತಗೊಂಡೋಗಿ ಅದು ಎಷ್ಟೆಷ್ಟು ಈಕ್ವಲ್ ಇರ್ಬೇಕು, ಈಕ್ವಲ್ ಆಗೇ ಇರ್ಬೇಕು. ಗೆಸ್ ಮಾಡಿ ನೋಡ, ನಾನೇ ಓನಾಗಿ ಎಲ್ಲ ಏನಾರ ಮಾಡಿ ಕ್ವಶನ್ ಓನಾಗಿ ಕಂಡಿಡ್ತಿದ್ದನ್ನ ಹೇಳ್ತೀನಿ. 3 ಹೂ ತಗೋತಾರೆ, 3 ಹೂ ತಗೊಂಡು 1 ಕೊಳಕ್ಕೆ ಹಚ್ತಾರೆ, 3 ಬರುತ್ತೆ, ಅದನ್ನ ತಗೊಂಡು ಹೋಗ್ಬಿಟ್ಟು ನೀರು ಮುಡಿಸ್ತಾರೆ. ಆಮೇಲೆ ತಿರ್ಗಾ ಬಂದು ಹಚ್ಬೇಕಲ್ವಾ, ಮತ್ತೆ ಸೆಕೆಂಡ್ ಕೊಳಕ್ಕೆ ಹಚ್ಬೇಕು. ಸೊ 5 3 ಹೂ ಈ ದೇವ್ರಿಗೆ ಮುಡಿಸ್ತಾರೆ, ಮತ್ತೆ 3 ಹೂವನ್ನ ಹಚ್ತಾರೆ, 3 ಹೂ ತಗೊಂಡೋಗಿ ದೇವ್ರಿಗೆ ಮುಡಿಸ್ತಾರೆ. ಓಕೆ, ಲಾಸ್ಟ್ ಅಲ್ಲಿ ಒಂದು ಹೂ ಉಳಿಬಾರ್ದು. ಇದಂತೂ ನೀವು ಆರಾಮಾಗಿ ಏನಾದ್ರು ಮಾಡಿದ್ರೆ ಎಲ್ಲ ಡಿವೈಡು, ಅಡಿಷನು, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಮಾಡಿದ್ರೆ ಸಿಕ್ಬಿಡುತ್ತೆ. 3 ಕೊಳಗೆ ಹಚ್ಬೇಕು. ಆರಾಮಾಗಿ ಇರಿ ಏನು ಅಡಿಷನ್ ಮಲ್ಟಿಪ್ಲಿಕೇಶನ್ ಏನು ಬೇಡ, ಲಾಜಿಕ್ ಇರ್ಬೇಕಷ್ಟೇ, ಲಾಜಿಕಲಿ ಥಿಂಕ್ ಮಾಡ್ಬೇಕಷ್ಟೇ. ಓಕೆ, 1 ಹೂ ಹಚ್ತಾರೆ, 2 ಆಗುತ್ತೆ, ತಗೊಂಡೋಗಿ ದೇವ್ರಿಗೆ ಮುಡಿಸ್ತಾರೆ. ಆಮೇಲೆ ಬಂದು ಇನ್ನೊಂದು ಹೂ ಆಗಲ್ಲ, 2 ಹೂ ಹಚ್ತಾರೆ, ಕಂಡಿಡ್ತಾರೆ. ಈ ಶಿವ ತಲೆ ನೋಡಿ ಎಷ್ಟು ಚೆನ್ನಾಗಿ. ಕೌಂಟೌನ್ ಸ್ಟಾರ್ಟ್ ಮಾಡ್ತೀನಿ ಈಗ. ಇವಾಗ ನಾನು ಕೌಂಟೌನ್ ಸ್ಟಾರ್ಟ್ ಮಾಡ್ತೀನಿ. ಎಂತ ಕೌಂಟೌನ್ ಇರ್ಬೋದು, ಇವ್ರಿಗೆ ನಾನು ಟೈಮ್ ಕೊಟ್ಟಿದ್ದೀನಿ, ಕೌಂಟೌನ್ ಸ್ಟಾರ್ಟ್ ಮಾಡ್ತಾರೆ. ನೀವು ದೊಡ್ಡ ಚಿಕ್ಕದು, ಅದಕ್ಕೆ ನಾನು ಭಾಳ ಹೆಚ್ಚಿನ ಯೋಚನೆ ಮಾಡ್ತೀವಿ. ಇವಾಗ 10 ಹಾಕೋರು ಲಾಸ್ಟಲ್ಲಿ ಒಂದು ಉಳಿಬಾರ್ದು ಅಂದ್ರೆ ಕಷ್ಟ. ಬಟ್ ಒಂದು ಹಿಂಟ್ ಕೊಡ್ತೀನಿ, ಅವ್ರು ತಗೊಂಡಷ್ಟೇ ಏನು ಹಾಕಲ್ಲ ಅವರು. ಅದೇ ಅದು ಗೊತ್ತು. ಓಕೆ, ತಗೊಂಡಷ್ಟೇ ಹಾಕಲ್ಲ. ಮಾಪಿ ನಿಮಗೆ ಯಾವ ಸರ್ ತಿಳಿತಾ? ನೀನು ಆನ್ಸರ್ ಕೇಳಿಸ್ಕೊಂಡ್ಬಿಟ್ಟೆ, ಎಲ್ಲರೂ ಆನ್ಸರ್ ಹೇಳ್ಕೊಂಡ್ಬಿಟ್ರಿ. ಇವನಿಗೆ ಒಂದು ಕ್ಲೂ ಕೊಡಿ. ಆಡ್ ನಂಬರ್ಸಾ ಈವನ್ ನಂಬರ್ಸಾ? ಆಡ್ ನಂಬರ್ಸ್ ತಗೋತಾರೆ, ಈವನ್ ನಂಬರ್ ಆಗಿ ಅನ್ಸ್ತಾರೆ, ಅದರಲ್ಲಿ ಹಾಡ್ ನಂಬರ್ಸ್ ಬರಲ್ಲ. ಈಗ ಹೇಳ್ತೀನಿ ರೀ. ಕಟ್ ಮಾಡು.
ಮಾಡಿದ್ರೆ ಹೇಗಾಗುತ್ತೆ ಏನ್ ಮಾಡ್ತೇವೆ ಓಕೆ 3 ಶಿವಂಗೆ ತುಂಬಾ ಚಿಡಿ 5 ಮಮ್ಮಿ ಹಿಂಗ್ ಕೇಳ್ತಾ ಇದ್ರೆ ಹೆಂಗಾಗತ್ತೆ ಓಕೆ 3 ಚಾನ್ಸಸ್ ಆಯ್ತಾ 2 ಆಯ್ತು ಇವಾಗ ಹೇಳ್ತೀನಿ 3 ಅಲ್ಲ 5 ಅಲ್ಲ 7 ಕರೆಕ್ಟಾ ಕರೆಕ್ಟ್ ಬಟ್ 7 ಫ್ಲವರ್ಸ್ 7 ಫ್ಲವರ್ಸ್ ಹಾಕ್ತಾರೆ 14 ಫ್ಲವರ್ಸ್ ಬರುತ್ತೆ 8 ಫ್ಲವರ್ಸ್ ಇರ್ತಾರೆ ಮತ್ತೆ ಮಿಕ್ಕದು 6 ಫ್ಲವರ್ಸ್ ಹಾಕ್ತಾರೆ 12 ಬರುತ್ತೆ 8 ಫ್ಲವರ್ಸ್ ಇರ್ತಾರೆ ಮತ್ತೆ 4 ಫ್ಲವರ್ಸ್ ಹಾಕ್ತಾರೆ 8 ಬರುತ್ತೆ ಇರ್ತಾರೆ. And the winner